ಇಲ್ಲಿ ಬರೋಕ್ಕಿಂತ ಮುಂಚೆ ಕುಟುಂಬದ ಮಕ್ಕಳದು ತುಂಬ ಒಂದು ನೋವಿನಲ್ಲಿ ನಾನು ಬಂದಿದ್ದೆ. ಮಕ್ಕಳ ಎಜುಕೇಷನ್ ವಿಷಯದಲ್ಲಿ ಕೂಡ ಸ್ವಲ್ಪ ಆರ್ಥಿಕವಾಗಿ ಕೂಡ ಸಮಸ್ಯೆಗಳಿರೋದ್ರಿಂದ ತುಂಬ ನಾನು ಒಂದು ಬೇಜಾರಿಂದ ಇಲ್ಲಿ ಬಂದಿದ್ದೆ. ಆದರೆ ಸೇವಕರು ಹೇಳಿದಂಥ ವಾಕ್ಯಗಳು ಮತ್ತು ಧೈರ್ಯದ ಮಾತುಗಳ ವಾಕ್ಯಗಳೆಲ್ಲ ಕೂಡ ನಾನು ಕೇಳುವಾಗ ನಿಜವಾಗಲೂ ದೇವರು ನನ್ನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಉನ್ನತವಾದ ಆಶೀರ್ವಾದ ಕೊಡ್ತಾರೆ ಎನ್ನುವಂಥ ಒಂದು ನಿರೀಕ್ಷೆ ನನಗೆ ಬಂತು. ಹಾಗಾಗಿ ಅವರು ವಾಕ್ಯ ಹೇಳುವಾಗಲೂ ಕೂಡ ನನ್ನ ಕಣ್ಣೀರು ಹಾಗೆ ಹೋಗ್ತಾ ಇದೆ. ಯಾಕಂತಂದ್ರೆ ದೇವರು ಮಾಡುವಂಥ ಅನೇಕ ಕಾರ್ಯಗಳು ವಾಕ್ಯದ ಮೂಲಕ ನಮಗೆ ತಿಳಿಸ್ಕೊಟ್ರು. ಖಂಡಿತ ನಾವು ನಂಬುವುದಾದ್ರೆ, ಖಂಡಿತ ನಾವು ಪರಿಣಾಮಕಾರವಾದ ಸೇವೆಯನ್ನು ಮಾಡುವುದಾದ್ರೆ, ಅನೇಕ ನಶಿಸುವಂಥ ಆತ್ಮಗಳ ವಿಷಯದಲ್ಲಿ ನಾವು ಜವಾಬ್ದಾರಿಯುಳ್ಳವರಾಗಿ ಕಷ್ಟಪಟ್ಟರೆ ಅದಕ್ಕೆ ಪ್ರತಿಫಲ ಇದ್ದೇ ಇದೆ ಅನ್ನುವಂಥದ್ದನ್ನ ನಾನು ಈ ದಿನ ಖಂಡಿತ ವಾಕ್ಯದಿಂದ ನಾನು ತಿಳಿಸ್ಕೊಂಡೆ. ಕಷ್ಟಪಡ್ತಾ ಇದ್ದೀವಿ, ಆದರೆ ಯಾವ ರೀತಿಯಲ್ಲಿ ಹೇಗೆ ಎಂಥ ಒಂದು ಯಾವ ರೀತಿ ಮಾಡ್ಬೇಕನ್ನೋದು ನಾವು ಕರೆಕ್ಟಾಗಿ ನಾವು ಗೊತ್ತಿರಲಿಲ್ಲ. ಆದರೆ ಖಂಡಿತವಾಗಿ ನಾವು ಹಾರ್ಡ್ ವರ್ಕ್ ನಾವು ಮಾಡಿದರೆ ಖಂಡಿತ ಸೇವೆಯಲ್ಲಿ ಒಂದು ಪ್ರತಿಫಲವನ್ನು ಕಾಣ್ತೇವೆ ಅನ್ನೋದನ್ನ ನಾನು ಈ ವಾಕ್ಯದಿಂದ ತಿಳ್ಕೊಂಡೆ. ನಿಜವಾಗ್ಲೂ ಈ ವಾಕ್ಯ ನನಗೆ ಎಷ್ಟೋ ಒಂದು ಪ್ರೋತ್ಸಾಹದಾಯಕವಾಗಿದೆ. ಬರುವ ದಿನಗಳಲ್ಲಿ ಕೂಡ ಇನ್ನು ಪಾಸ್ಟರ್ ಅವರು ಬಂದರೆ ಇಂಥ ಒಂದು ಮೀಟಿಂಗ್ಸ್ಗಳನ್ನು ಪಾಸ್ಟರ್ಗಳಿಗೆ ಕಾನ್ಫರೆನ್ಸ್ಗಳ ಮೂಲಕ ಈ ರೀತಿ ತಿಳಿಸುವುದಾದ್ರೆ ಅನೇಕ ನಿರುತ್ಸಾಹದಲ್ಲಿರುವಂಥ ಅನೇಕ ಸೇವಕರು ಬಲಗೊಳ್ತಾರೆ ಅಂತ ನಾನು ಭಾವಿಸ್ತೀನಿ.